ಇವತ್ತು ಕರ್ನಾಟಕ ಚಳುವಳಿ ವೇದಿಕೆ ಸಂಪಾಪುರದಂತ ರಾಜ್ಯಾಧ್ಯಕ್ಷರಾದಂತ ಮಧುಗೌಡ್ರಣ್ಣವರ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅಂತ ಇವತ್ತು ಏನು ಪ್ರತಿಭಟನೆ ಯಾಕಿದೆ ಅಂತ ನಿಮ್ಗೆ ಎಲ್ಲ ಗೊತ್ತಿರೋ ವಿಚಾರ. ನಮ್ಮ ಕರ್ನಾಟಕ ಸಂಘಟನೆ ಒಗ್ಗಟ್ಟು ಮುಖ್ಯಣ್ಣ ಪ್ರದೀಪ್ ನಾಯ್ಕ್ ಅವರು, ನಟರಾಜಣ್ಣವರು, ಸುಧಾ ದರ್ಶನ್ ಮೇಡಮ್ನವರು ಇವತ್ತು ಮೈಸೂರು ಬ್ಯಾಂಕ್ನಲ್ಲಿ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಕಮಲ್ ಹಾಸನ್ ತಮಿಳಲ್ಲಿ, ಯಾಕಂದ್ರೆ ನಾನು ಮೊನ್ನೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕನ್ನಡ ಕನ್ನಡ ತಮಿಳಿಗಿನ್ನ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ. ಕನ್ನಡ ತಮಿಳಿಗಿನ್ನ ಹುಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಆ ತರ ಆಗಕ್ಕೆ ನಾವು ಯಾರು ಬಿಡಲ್ಲ. ಕಮಲ್ ಹಾಸನ್ ಅವರೇ ಒಂದ್ ಸ್ವಲ್ಪ ಅಲ್ಲಿಡ್ದೆ ಗೌರವ ಕೊಟ್ಟು ಮಾತಾಡಿ. ಕನ್ನಡದ ಬೆಲೆ ಏನಂದು, ಇಲ್ಲೇ ಅನ್ನ ತಿಂತೀರಾ, ಇಲ್ಲೇ ನೀರ್ ಕುಡಿತೀರಾ, ನಿಮ್ ಪಿಕ್ಚರ್ ಬಂದು ಇಲ್ಲಿ ಯಾರು ನೋಡಲ್ಲ. ನಿಮ್ಮ ಪಿಕ್ಚರ್ ಏನನ್ನ ಬಿಡುಗಡೆ ಮಾಡಿದ್ರೆ ನಾವು ಥಿಯೇಟರ್ಗಳಲ್ಲಿ ಪ್ರೊಡ್ಯೂಸರ್ಗಳಲ್ಲಿ ಧ್ವಂಸ ಮಾಡ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಶಿವಣ್ಣವರು ಕಮಲ್ ಹಾಸನ್ ಮಾತಾಡ್ತಾ ಇದ್ರೆ ಶಿವರಾಜ್ ಕುಮಾರ್ ಅವರು ಗಮನ ಮಾಡ್ತಾ ಇದ್ರು. ಇದಕ್ಕೆ ಅವ್ರೇನು ಮಾತಾಡ್ತಾ ಇಲ್ಲ. ಒಂದ್ ಸ್ವಲ್ಪ ಕನ್ನಡದ ಶಿವಣ್ಣ, ನಿಮ್ಗೂ ಒಂದ್ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಇದೆ. ನೀವು ಅವ್ರ ಮಾತು ಕಟ್ಕೊಂಡೆ ಕಮಲ್ ಹಾಸನ್ ಬಗ್ಗೆ ಅವ್ರ ಜೊತೆಲಿ ಕುತ್ಕೊಂಡು ಗಮನವಾಗಿ ನಕ್ಕೊಂಡು ಕುತ್ಕೊಂಡಿದ್ದೀರಾ. ಇದು ಯಾಕಂದ್ರೆ ನಾವು ಕಾಸು ಕೊಟ್ಟು ನಿಮ್ ಪಿಕ್ಚರ್ಗಳನ್ನ ನೋಡ್ತಾ ಇರೋದು. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕಾಲದಲ್ಲಿ ಗಲಾಟೆ ಆಗಿತ್ತು. ವೀರಪ್ಪನ ಕಾಡಲ್ಲಿ ಇದ್ದಾಗ ಬಹಳ ಗಲಾಟೆ ಆಯ್ತು. ಇಲ್ಲಿ ಕರ್ನಾಟಕದಲ್ಲಿ ಅಣ್ಣವರು ಅಭಿಮಾನಿ ಅಂಬರೀಷ್ ಹಾಕದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಕ್ರಿ, ಅಂಬರೀಷ್ ಅಣ್ಣ ಅವ್ರದ್ದು ಹಾಕ್ರಿ, ವಿಷ್ಣುವರ್ಧನ್ ಅವ್ರ ಹಾಕ್ರಿ, ಪುನೀತ್ ರಾಜ್ಕುಮಾರ್ ಅವ್ರ ಹಾಕ್ರಿ. ಮೊನ್ನೆ ದರ್ಶನ್ ಒಂದ್ ಮಾತು ಹೇಳಿಕೆ ಕೊಡ್ತಾರೆ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿರೋದು? ಪ್ರೊಡ್ಯೂಸರ್ಗೆ ಹೇಳಿ ನುಗ್ಗಿ ಗಲಾಟೆ ಮಾಡಿ. ಸರಾಗೋವಿಂದ್ ಅವರು ಮನೆ ಮುಖ್ಯಮಂತ್ರಿ ಚಂದ್ರು ಒಂದ್ ಹೇಳಿಕೆ ಕೊಡ್ತಾರೆ, ಹಂಸಲೇಖ ತಮಿಳ್ ಹಾಸನ್ನು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಲ್ಲೆಲ್ಲ ಬೇಡ, ನೀವು ಅಲ್ಲಿ ಬೇಕಾರಿ. ಆಮೇಲೆ ಇಲ್ಲಿ ಕನ್ನಡನೇ ಗೌರವ ಕೊಡ್ಬೇಕು. ಆಮೇಲೆ ಇಲ್ಲಿ ಕನ್ನಡದಲ್ಲಿ ದಯವಿಟ್ಟು ತಮಿಳು ಬಿಡುಗಡೆ ನಾವು ಮಾಡಲ್ಲ. ನೀವು ಹೆಂಗೆ ಮಾಡಿದ್ರು ನಾವು ಗಲಾಟೆ ಮಾಡಿ ಬಂಧಿಸ್ತೀವಿ. ಸಮಯ ಕೇಳೋವರೆಗೂ ನಾವು ಹಿಂಗೆ ಹೋರಾಟ ಮಾಡ್ತಾ ಇದೀವಿ. ಕನ್ನಡ ಚಲನಚಿತ್ರ ಮಂಡಳಿಗೆ ಒಪ್ಲೇಬೇಕು. ಅಲ್ಲಿರೋ ಪ್ರೊಡ್ಯೂಸರ್ಗಳು ಯಾವ್ದೋ ತಗೊಂಡೋಗಿ ಅಣ್ಣವ್ರವ್ ಹಾಕ್ರಿ, ಪುನೀತ್ ರಾಜ್ಕುಮಾರ್ ಅವ್ ಹಾಕ್ರಿ, ಅಂಬರೀಷ್ ಅವ್ ಹಾಕ್ರಿ, ವಿಷ್ಣುವರ್ಧನ್ ಕಾಲದಲ್ಲಿ ಯಾವ ಗಲಾಟೆನೂ ಇಲ್ಲ. ಅಣ್ಣವ್ರ ಅಭಿಮಾನಿಗಳು ಎಲ್ಲ ಬೇಜನ ಇದ್ದಾರೆ. ಶಿವಣ್ಣವ್ರೇ, ನೀವು ದೊಡ್ಡ ಮನೆ ಹುಡುಗರು ಅನ್ಸ್ಕೊಂಡಿದ್ದೀರಾ. ದಯವಿಟ್ಟು ನಡೆಯುವ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಅವರೇ, ನಿಮ್ ಚಿತ್ರ ಬಿಡುಗಡೆ ನಾವು ಇಲ್ಲಿ ಬಿಡುಗಡೆ ಮಾಡಲ್ಲ ಅಂತ ನಾನು ಹೇಳಿ ಪ್ರತಿಭಟನೆಗೆ ನಾವು ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೀವಿ. ಕರ್ನಾಟಕದಲ್ಲೇ ಕನ್ನಡ ಸಾರ್ವಭೌಮನ ಡಾಕ್ಟರ್ ರಾಜ್ಕುಮಾರ್, ಅಂಬರೀಷು, ವಿಷ್ಣುವರ್ಧನ್ ಹಿಂಗೆ ಎಲ್ಲ ಇದ್ದಾರೆ. ಶಿವಣ್ಣವರೇ, ನಿಮ್ಮ ಅಮ್ಮನ ಕೂತಿದ್ದೀರಾ. ಕಮಲ್ ಹಾಸನ್ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಾಗೆ ನಗು ಮಕ ಇದೆ. ದಯವಿಟ್ಟು ನಿಮ್ಗೆ ದೊಡ್ಡ ಮನೆ ಅಂತ ಉಳಿಸ್ಕೊಳ್ಳಿ. ಕಮಲ್ ಹಾಸನ್ ವಜಾಗೊಳಿಸ್ಕೊಳ್ಳಿ. ಇಲ್ಲಿ ಕನ್ನಡ ಚಲನಚಿತ್ರ ಕನ್ನಡನೇ ಹಾಕ್ಬೇಕು 24 ಗಂಟೆ ಒಳಗಡೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮೊನ್ನೆ ಆಟೋ ಡ್ರೈವರ್ಗೆ ಒಂದು ಲೇಡೀಸ್ ಹೊಡಿತಾ ಇದ್ದಾರೆ ಚಪ್ಲಿಲಿ. ಬೇಡ, ಇದು ಕನ್ನಡ ನಾಡಲ್ಲಿ ಕನ್ನಡದಲ್ಲಿ ಇರ್ಬೇಕು. ನೀವು ಏನನ್ನ ಇಲ್ಲಿ ಕನ್ನಡ ಭಾಷೆ ಪರಮ ಭಾಷೆ ಯೂಸ್ ಮಾಡಂಗಿಲ್ಲ. ಯಾರೀ ನಿಮ್ಗೆ ಅಧಿಕಾರ ಕೊಟ್ಟವ್ರು? ಇದು ಕರ್ನಾಟಕದಲ್ಲೇ ಕನ್ನಡ ಇರ್ಲೇಬೇಕು 24 ಗಂಟೆ ಒಳಗಡೆ. ಕಮಲ್ ಹಾಸನ್ ಅವ್ರೆ, ನೀವು ಅತಿ ಹೆಚ್ಚಿ ಬುದ್ಧಿ ತೋರ್ಸ್ರೆ ನಾವ್ ಇಲ್ಲಿ ನುಗ್ಗಿ ನಿನ್ ಥಿಯೇಟ್ರ್ ನುಗ್ಗಿ ನಿಮ್ ಫೋಟೋ ಎಲ್ಲ ಸುಟ್ಟಿ ನಿಮ್ ತಮಿಳ್ನಾಡಲ್ಲಿ ಕಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಾಳೆ ಪಿಕ್ಚರ್ಗೆ ನಾವು ಬಿಡುಗಡೆ ಮಾಡಲ್ಲ. ಏನೇ ಬರ್ಲಿ ಎಂತದೇ ಬರ್ಲಿ, ಕನ್ನಡ 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 ತನು ಮನ ಹೋದ್ರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕನ್ನಡ ಕಲ್ತ್ರೆ ನೀವೆಲ್ಲ ಇರ್ರಿ. ಆಮೇಲೆ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡ್ಬೇಕು. ಆಮೇಲೆ ಹೋಟ್ಲು ಮುಂಗಟ್ಟು ಅಂಗಡಿಗಳಲ್ಲಿ ಹಿಂದಿ ವಾಲಗಳ ನಿಮ್ಗೆ ಏನನ್ನ ಉಡಾಪೆ ಮಾತಾಡಿದ್ರೆ ನಿಮ್ ದೇಶಕ್ಕೆ ಹೋಗಿ. ಇಲ್ಲಿ ಕನ್ನಡ ಬೇಡ ಅಂದ್ರೆ ಇಲ್ಲಿ ವಿಶಾಲ್ ಜಾಗ ರೀ. ಅವರು ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್, ಯಾರು ಅಮಿತಾಬ್ ಬಚ್ಚನ್ ಕರೆದಾಗ ಫಿಲಂ ಸೈಡ್ ಮಾಡ್ತೀನಿ ಅಂತ ಅವ್ರ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ದಂತವ್ರು, ಒಟ್ಟು ಹೋರಾಟ ಮಾಡ್ದಂತವ್ರಿ. ಬಂಗಾರ ಮನುಷ್ಯ ರಾಜ್ಕುಮಾರ್ ಅಣ್ಣವ್ರು, ನೀವೆಲ್ಲ ಇದ್ದೀರಾ ಬಂದ್ಬಿಟ್ಟು ತೋರ್ಸ್ಕೊಂಡೆ ತಮಿಳ್ ಮಾತಾಡೋದು, ಹಿಂದಿ ಮಾತಾಡೋದು. ಹಿಂದಿ ವಾಲಗಳ ನಿಮ್ದು ಎಚ್ಚರ ಎತ್ಕೊಂಡ್ರೆ ಇನ್ಮೇಲೆ ನಾವು ಕನ್ನಡ ಪರ ಹೋರಾಟಗಾರರು ಏನ್ ಅನ್ಕೊಂಡಿದ್ದೀರಾ? ನಮ್ ನಾಯಕರು ಮಧುಗೌಡ್ರಣ್ಣವ್ರು ಇರ್ಬೋದು, ಬನ್ಸಂದ್ರ ನಟರಾಜಣ್ಣವ್ರು ಇರ್ಬೋದು, ಪ್ರದೀಪ್ ಅಣ್ಣವ್ರು ಇರ್ಬೋದು, ಮಧು ದರ್ಶನ್ ಮೇಡಮ್ ಅವ್ರು ಇರ್ಬೋದು. ನಾವಿವತ್ತು ಎಚ್ಚರಿಕೆವಾಗಿ ಮೌನವಾಗಿ ಇವತ್ತು ಉಗ್ರ ಹೋರಾಟ ಮಾಡ್ತೀವಿ. ನಾಳೆ ಏನೇ ಬರ್ಲಿ ಎಂತದೇ ಬರ್ಲಿ ಇಲ್ಲಿ ನಾವು ಬಿಡುಗಡೆ ಮಾಡಲ್ಲ. ಕಮಲ್ ಹಾಸನ್ ಅವರೇ, ನೀ ತಮಿಳ್ ಹಾಸನ್ ಅಂತ ನಾವು ಕರಿಬೇಕಾಗ್ತದೆ. ಯಾರು ತೊಡೆ ತೊಟ್ಟೆ ನಾವು ಸುಮ್ನೆ ಇರಲ್ಲ. ಕನ್ನಡ ಪರ ಹೋರಾಟ ಮಾಡ್ತೀವಿ ನಾವು. ಏನೇ ಬರ್ಲಿ ಎಂತದೇ ಬರ್ಲಿ ಅಂತ ನಾವು ನುಗ್ಗಿ ಪ್ರಾಮಾಣಿಕ ಕನ್ನಡಿಗರಿ ರೀ. ಕೆಂಪೇಗೌಡ ನಾಡ್ ಕಟ್ಟಿದ್ದು ಕಣ್ರಿ ಇದು.